ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ನಾವು ಸಾಕಷ್ಟು ಮಾತಾಡಿದ್ದೀವಿ. ಶ್ರೀಧರ ಪ್ರಭು ಮತ್ತು ಬದ್ರಿನಾಥ್ ಸಾಕಷ್ಟು ಅಂಕಿಅಂಶಗಳ ಮುಖಾಂತರ ಒಂದಷ್ಟು ವಿವರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಬದ್ರಿನಾಥ್ ಅವರ ಜೊತೆಗೆ. ಬದ್ರಿನಾಥ್ ಅವರ ಒಂದು ಪ್ರಶ್ನೆಗೆ ತಾವು ದಯವಿಟ್ಟು ಉತ್ತರ ಕೊಡಿ. ಶೋಭಾ ಕರಂದ್ಲಾಜೆ ಅವರಾಗಿರ್ಬೋದು ಅಥವಾ ಬೇರೆ BJP ನಾಯಕರುಗಳಾಗಿರ್ಬೋದು, ಅವ್ರು ಹೇಳುವಂಥದ್ದು ಏನು ಅಂತಂದರೆ, ನಾವು ಬಂದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ವಿದ್ಯುತ್ ಉತ್ಪಾದನೆ ತುಂಬ ಜಾಸ್ತಿ ಆಗಿದೆ, ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗಿದೆ, ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ನಿಜನಾ ಅಂತ? ಇಲ್ಲ, ಇದು ಶುದ್ಧ ಸುಳ್ಳಿದು. ಅವ್ರದ್ದೇ ಒಂದು ಮಾಹಿತಿ ಪ್ರಕಾರ 2006-07ರಲ್ಲಿ 109.54 ಮಿಲಿಯನ್ ಯೂನಿಟ್ ಇತ್ತು ಆ್ಯಾವ್ರೇಜ್ ಡೈಲಿ ಪ್ರೊಡಕ್ಷನ್ನು. 2007-08ರಲ್ಲಿ 108.38 ಇತ್ತು ಮಿಲಿಯನ್ ಯೂನಿಟ್ಸು ಡೈಲಿ ಆ್ಯಾವ್ರೇಜು. ಆಮೇಲೆ ಇವ್ರದ್ದು ಬಂದ ಮೇಲೆ ಡೈಲಿ ಆ್ಯಾವ್ರೇಜ್ ಕನ್ಸಂಪ್ಷನ್ 115 ಮಿಲಿಯನ್ ಯೂನಿಟ್ ಇದೆ. ಅಂದರೆ ಇದು 5%ಗಿಂತ ಕಡಿಮೆ ಇದೆ ಇವ್ರದ್ದು ಉತ್ಪಾದನೆ ಅಥವಾ ಬಳಕೆ ಹೇಳ್ಬೋದು. ಸೊ ಅದರಿಂದ ಇವರ ಒಂದು ಸ್ಟೇಟ್ಮೆಂಟ್ಗೆ ಯಾವುದೇ ಒಂದು ಅರ್ಥ ಇಲ್ಲ, ಅದು ಶುದ್ಧ ಸುಳ್ಳದು. ಓಕೆ ಸರ್, ನಾನು ಹೇಳೋದು, ಈಗ ಈ ರಿನ್ಯೂಯಬಲ್ ಎನರ್ಜಿ ಪ್ರಾಜೆಕ್ಟ್ಸ್ನಿಂದ ಸ್ವಲ್ಪ ಕೆಪಾಸಿಟಿ ಎಡಿಷನ್ ಆಗಿದೆ ಅಂತ ಇವರು ಹೇಳ್ತಾರೆ. ಅದು ಸರಿ ಇರಬಹುದು ಅಂತ ಇಟ್ಕೊಳ್ಳೋಣ. ಆದರೆ ಅದರಿಂದ ಉತ್ಪಾದನೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸುಮ್ಮನೆ ಹೆಂಗ್ ಗೊತ್ತಾ, ಸಿಕ್ಸ್ ಕಡೆ ಫ್ಯಾನ್ ಹಾಕಿದ ತಕ್ಷಣ ನಮಗೆಲ್ಲ ಕರೆಂಟ್ ಬಂದ್ಬಿಡುತ್ತೆ ಅನ್ನುವಂಥ ಈ ಭ್ರಮೆ ಇದೆಯಲ್ಲ ಇದು. ಅಲ್ಲ, ಅದಕ್ಕೆ ಅದನ್ನು ಸರಿಯಾಗಿ ಅನಲೈಸ್ ಮಾಡಬೇಕು ಅನ್ನೋದು ಮೊದಲನೇ ವಿಚಾರ. ಎರಡನೇದು, ಈಗ ತಾವು ತೋರಿಸ್ತಾ ಇದ್ರಿ, ನಾನು ನೋಡ್ತಾ ಇದ್ದೀನಿ, ಬರೀ ಹಳ್ಳಿಗಳಿಗೆ ಮಾತ್ರ ಯಾಕೆ ಶಿಕ್ಷೆ? ಈಗ ಆಯ್ತು, ಈ ಸಮಸ್ಯೆ ಇದೆ ಅಂತ ಇಟ್ಕೊಳ್ಳೋಣ. ಇದೊಂದು ಯೂನಿವರ್ಸಲ್ ಸಮಸ್ಯೆ, ಇಡೀ ದೇಶದಾದ್ಯಂತ ಇರುವಂಥ ಸಮಸ್ಯೆ. ಬೆಂಗಳೂರಿಗಿಲ್ಲ, ಬೇರೆಯವರಿಗೆ ಮಾತ್ರ, ಹಳ್ಳಿಗಳಿಗೆ ಮಾತ್ರ ಅನ್ನುವಂಥ ಈ ಡಿಸ್ಕ್ರಿಮಿನೇಷನ್ ಯಾಕೆ? ಹಳ್ಳಿಗಳಲ್ಲಿ ಹಳ್ಳಿ ಜನರು ಏನು ಮಾಡೋದು ನಡೆಯುತ್ತಲ್ಲ ಸರ್. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇದಕ್ಕೆ ಒಂದು ವೈಜ್ಞಾನಿಕ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳು ಏನು ಮಾಡ್ತಾ ಇದ್ದಾವೆ, ನಮ್ಮ ರಾಜ್ಯ ಏನು ಮಾಡ್ತಾ ಇದೆ ದಯವಿಟ್ಟು ಗಮನಿಸಿ. ಎಲ್ಲ ರಾಜ್ಯದಲ್ಲಿ ಪಬ್ಲಿಕ್ ಹಿಯರಿಂಗ್ ಆಗ್ತಾ ಇದೆ. ಪಕ್ಕದ ತಮಿಳುನಾಡಿನಲ್ಲಾಯ್ತು, ಕೇರಳದಲ್ಲಾಯ್ತು. 25% ಲೋಡ್ ಶೆಡ್ಡಿಂಗ್ ಮಾಡಬಹುದು ಅಂತೇಳಿ ಆಯೋಗ ತೀರ್ಮಾನ ಮಾಡ್ತು. ಇದು ನೋಡಿ, ದರ ನಿಗದಿ ಮಾಡೋದು ಆಯೋಗ, ಪವರ್ ಪರ್ಚೇಸ್ ಅಗ್ರಿಮೆಂಟ್ಗಳನ್ನು ಮಾಡೋದು ಆಯೋಗ, ಮತ್ತು ಇವರಿಗೆ ಲೈಸೆನ್ಸ್ ಕೊಟ್ಟಿರೋದು ಈ ಸಪ್ಲೈ ಕಂಪನಿಗಳು 5 ನಮ್ಮ ರಾಜ್ಯದಲ್ಲಿ ಏನಿದೆ, ಇವರಿಗೆಲ್ಲ ಲೈಸೆನ್ಸ್ ಕೊಟ್ಟಿರೋದು ಅವರನ್ನು ಬಿಟ್ಟು ಸರ್ಕಾರ ಒಂದು ಇದನ್ನ ರಾಜಕಾರಣದ ಸಮಸ್ಯೆ, ಇದು ಕೇಂದ್ರದ ಏನೋ ಒಂದು ಕರೆಂಟ್ ಬರಲಿ, ಆಯ್ತು ಅದನ್ನು ಸರಿ ಅಂತಲೇ ಇಟ್ಕೊಳ್ಳೋಣ ಆರ್ಗ್ಯುಮೆಂಟ್ ಸೇಕ್. ಆದರೆ ಅದನ್ನು ಜನರಿಗೆ ಮುಟ್ಟಿಸಿ ಜನ ತೀರ್ಮಾನ ತಗೊಳ್ಕೊಳ್ಬೇಕು ಅಂತೇಳಿ ಇವತ್ತು ಕಾನೂನು ಮಾಡಲಾಗಿದೆ ಎಲೆಕ್ಟ್ರಿಸಿಟಿ ಆ್ಯಕ್ಟ್ನಲ್ಲಿ. ನೋಡಿ, ಸಂತೋಷ್ ಹೆಗಡೆ ಅವರು ಒಂದು ಅತ್ಯಂತ ಮಹತ್ವದ ಒಂದು ಜಜ್ಮೆಂಟನ್ನು ಕೊಟ್ಟಿದ್ದಾರೆ. WBRC ವರ್ಸಸ್ ಕಲ್ಕಟ್ಟ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ. ಜನರನ್ನ ಅದನ್ನ ಪಾರದರ್ಶಕವಾಗಿ ನಿಗದಿ ಮಾಡಿ, ವಿದ್ಯುತ್ ದರವನ್ನಾಗಲಿ ವಿದ್ಯುತ್ ಸಪ್ಲೈಯನ್ನಾಗಲಿ ಪಾರದರ್ಶಕವಾಗಿ ಜನರನ್ನ ಒಳಗೊಂಡು ಅದನ್ನು ನಿರ್ಧಾರ ತೆಗೆದುಕೊಳ್ಬೇಕು ಅಂತ. ರಾಜಕಾರಣಿಗಳು ಇದಕ್ಕೆ ಸಮಸ್ಯೆಗೆ ಪರಿಹಾರ ಒದಗಿಸಲಾರರು ಅಂತೇಳಿ ಕರೆಕ್ಟಾಗಿ ಗೊತ್ತಿದ್ದೇ ಎಲೆಕ್ಟ್ರಿಸಿಟಿ ಆಕ್ಟ್ 2003 ಮಾಡಲಾಯಿತು. ಕಮಿಷನ್ ಅನ್ನ, ಈ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಗಳನ್ನು ತರಲಾಯಿತು, ಮತ್ತು ಜನರ ಪಬ್ಲಿಕ್ ಹಿಯರಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನು ತರಲಾಯಿತು. ಇದನ್ನ ಯಾವುದನ್ನೂ ಮಾಡದೆ ಇದಕ್ಕೊಂದು ಮಂತ್ರಿಗಳು ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ನಾಳೆಯಿಂದ ಹಳ್ಳಿಗಳಿಗೆ ಕರೆಂಟ್ ಇಲ್ಲ, ಬೆಂಗಳೂರಿಗೆ ಕರೆಂಟ್, ಇದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ರಂಗನಾಥ್? ಅವ್ರು ಕೇಳಿ, ತಾವು ಇವತ್ತು ಪ್ರಜಾಪ್ರತಿನಿಧಿಗಳು ಕೇಳಿ, ಯಾವ ಸೆಕ್ಷನ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ನ ಯಾವ ಸೆಕ್ಷನ್ ನಿಮಗೆ ಈ ಪವರನ್ನು ಕೊಟ್ಟಿದೆ, ಯಾವ ಅಧಿಕಾರದಲ್ಲಿ ನೀವು ಇದನ್ನು ಮಾಡ್ತಾ ಇದ್ದೀರಿ? ಹಾಗಾದರೆ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗಳು ಅವರಿಗೆ ಕಂಪನೀಸ್ ಆ್ಯಕ್ಟ್ನಲ್ಲಿ ಅದಕ್ಕೆ ಪ್ರದತ್ತವಾದಂಥ ಅಧಿಕಾರ ಇದೆ. ಸರ್ಕಾರ ಕೇವಲ ಒಬ್ಬ ಶೇರ್ ಹೋಲ್ಡರ್, ಅಷ್ಟು ಮಾತ್ರ ಸೀಮಿತ, ಹೊರತು ಸರ್ಕಾರಕ್ಕೆ ಬೇರೆ ನಿಯಂತ್ರಣ ಇಲ್ಲ. ಇದ್ರೆ ಸೆಕ್ಷನ್ 108ನಲ್ಲಿ ಪಾಲಿಸಿ ಡೈರೆಕ್ಷನ್ಗಳನ್ನು ಮಾಡೋದು ಕಮಿಷನ್ಗೆ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಇದು ಕಾನೂನು. ಅವರು ಪಾಲಿಸಿ ಮಾಡಿದ್ರು ಕೂಡ ಈ ವಿದ್ಯುತ್ ನಿಯಂತ್ರಣ ಆಯೋಗದ ಮುಖಾಂತರ ಪಾಲಿಸಿ ಅಂತ ಮಾಡಬೇಕು, ಹೊರತು ಸ್ವತಂತ್ರವಾಗಿ ಪಾಲಿಸಿ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ ಕಾನೂನಿನಲ್ಲಿ ಅಂತೇಳಿ ಎಲೆಕ್ಟ್ರಿಸಿಟಿ ಆಕ್ಟ್ ಹೇಳುತ್ತೆ. ಇದು ಕಾನೂನು, ನಮ್ಮ ಇವತ್ತಿನ ನೆಲದ ಕಾನೂನು. ಈ ಕಾನೂನಿಗೆ ವಿರುದ್ಧವಾಗಿ ಮಂತ್ರಿಗಳು ತಮಗೆ ತಿಳಿದು, ಅವ್ರಿಗೆ ಯಾವ ಎಕ್ಸ್ಪರ್ಟೀಸ್ ಇದೆ? ಇವತ್ತು ಸರ್ಕಾರಕ್ಕೆ ಅಷ್ಟು ಎಕ್ಸ್ಪರ್ಟೀಸ್ ಇದ್ರೆ 50 ವರ್ಷ ಸ್ವಾತಂತ್ರ್ಯ ಬಂದು ಎಷ್ಟು ಕೆಪಾಸಿಟಿ ಎಡಿಷನ್ ಆಗಬೇಕಿತ್ತು, ಎಷ್ಟು ಲಕ್ಷ ಇವತ್ತಾಗಬೇಕು. ಅದಕ್ಕೆ ಇವತ್ತು ರಿಫಾರ್ಮ್ಸ್ ಬಂತು, ಎಲೆಕ್ಟ್ರಿಸಿಟಿ ನಿಯಂತ್ರಣ ಆಯೋಗ ಬಂತು, ಇದೆಲ್ಲ ಬಂದಿದೆ. ಈ ಎಕ್ಸ್ಪರ್ಟೀಸ್ ಗವರ್ಮೆಂಟ್ಗೆ ಇಲ್ಲ. ನೀವು ಇದನ್ನ ಈ ಗವರ್ಮೆಂಟ್ಗೆ ಅಂತಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ. ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ಇನ್ನವರು ಕೂಡ ಇವ್ರು ಕಡ್ದು ಕಟ್ಟೆ ಹಾಕಿರೋದು ಅಷ್ಟರಲ್ಲೇ ಇದೆ. ಅಷ್ಟೇ. ಅದರಿಂದ ಇವರಿಗೆ ಎಕ್ಸ್ಪರ್ಟೀಸ್ ಇಲ್ಲ ಅಂತಲೇ 2003ರಲ್ಲಿ ಕಾಯ್ದೆ ಬಂದಿದೆ. ಅದರಲ್ಲಿ ಜನರನ್ನ ಒಳಗೊಂಡು, ನೋಡಿ, ಕೇರಳದಲ್ಲಿ ಇಂಡಸ್ಟ್ರಿನವರೇ ಬಂದು ಹೇಳಿದ್ರು, ನೋಡಿ, ಇಷ್ಟು ನಾವು ಕನ್ಸಂಪ್ಷನ್ ಮಾಡ್ತೇವೆ, ಇಷ್ಟು ನಮ್ಮ ಕನ್ಸಂಪ್ಷನ್, ಸೈಂಟಿಫಿಕಲಿ ಅದನ್ನು ಅನಲೈಸ್ ಮಾಡಿ, ರೈತರ ಕನ್ಸಂಪ್ಷನ್ ಎಷ್ಟು, IPSET ಎಷ್ಟು, ನೋಡಿ, ಈ ದುಡ್ಡೆಲ್ಲ ಇವತ್ತು ಇವರು ಲೋಡ್ ಶೆಡ್ಡಿಂಗ್ ಮಾಡಿ ಈ ಪವರ್ ಪರ್ಚೇಸನ್ನು ಏನು ಮಾಡ್ತಾ ಇದ್ದಾರೆ, 8 ರೂಪಾಯಿ 10 ರೂಪಾಯಿ ಕೊಟ್ಟು ಬಡವರಿಗೆ ಹೋಗಬೇಕಾದಂಥ ಸಬ್ಸಿಡಿ ಹಣದಲ್ಲಿ ಇದನ್ನ ಹೋಗ್ತಾ ಇದೆ ದುಡ್ಡು. ಇದು ಯಾರಿಗೂ ತಲೆಗೆ ಹೋಗ್ತಾ ಇಲ್ಲ. ಸರ್ಕಾರದ ದುಡ್ಡು ಸಬ್ಸಿಡಿ ರೂಪದಲ್ಲಿ ರೈತರಿಗೆ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಹೆಚ್ಚಿಗೆ ಆಗಲಿಕ್ಕೆ ಹೋಗಬೇಕಾದಂಥ ದುಡ್ಡು ಇವತ್ತು ಎಲ್ಲೋ ಹೋಗ್ತಾ ಇದೆ ಬೇರೆ ಕಡೆ. ಆದ್ದರಿಂದ ಇದಕ್ಕೆ ಸರ್ಕಾರ ಇದರಲ್ಲಿ ಯಾವುದೇ ರೋಲ್ ಇಲ್ಲ. ನಾನು ಇದನ್ನ ಬಹಳ ಅಂದ್ರೆ ಈಗ ಸರ್ಕಾರ ಹೇಳೋ ಪ್ರಕಾರ ನಾವು ಛತ್ತೀಸ್ಗಢದಲ್ಲೋ ಇನ್ನೆಲ್ಲೋ ಹೋಗಿ ಪ್ಲಾಂಟ್ ಹಾಕ್ತೀವಿ,
ಅನ್ನುವಂತ ಘೋಷಣೆ ಮಾಡ್ತಾರಲ್ಲ, ಹೇಗೆ ಪ್ಲಾಂಟ್ ಹಾಕೋದು KPCL ಹಾಕುತ್ತೆ, ಅದನ್ನ ಸರ್ಕಾರ ನೋಡಿ ಆ ತೀರ್ಮಾನಗಳನ್ನ ಪ್ಲಾಂಟ್ ಹಾಕೋ ತೀರ್ಮಾನ ಅಂದ್ರೆ ಏನು, ಒಬ್ಬ ಶೇರ್ ಹೋಲ್ಡರ್ ಆಗಿ ಒಬ್ಬ ಸರ್ಕಾರ ಇವತ್ತು KPCL ನ ಶೇರ್ ಹೋಲ್ಡರ್ ಆಗಿ ಆ ತೀರ್ಮಾನಗಳನ್ನು ತಗೊಳ್ಬಹುದು, ಆ ಡಿಸಿಷನ್ಗಳನ್ನ ಪ್ಲಾಂಟ್ ಹಾಕುವಂತ ತೀರ್ಮಾನ ಅಂತ ತಗೊಳ್ಬಹುದು. ಪವರ್ ಪ್ರೊಕ್ಯೂರ್ಮೆಂಟ್ ಆಗಲಿ, ಅದಕ್ಕೆ ದರ ನಿಗದಿ ಮಾಡೋದಾಗ್ಲಿ, ಕ್ವಾಂಟಮ್ ಫಿಕ್ಸ್ ಮಾಡೋದು, 2 ಗಂಟೆ ಪವರ್ ಕೊಡ್ತೀವಿ, 8 ಗಂಟೆ ಪವರ್ ಕೊಡ್ತೀವಿ, ಇವ್ರಿಗೆ ಮಾತ್ರ ಕೊಡ್ತೀವಿ, ಅವ್ರಿಗೆ ಕೊಡೋದಿಲ್ಲ, ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಇದು ಇವತ್ತಲ್ಲ, 1910 ಆಕ್ಟ್ ಇದೆ, ಇಂಡಿಯನ್ ಎಲೆಕ್ಟ್ರಿಸಿಟಿ ಆಕ್ಟ್ 1910 ಸೆಕ್ಷನ್ 22B ಅಂತ ಒಂದು ಕಾನೂನಿತ್ತು. ಅದು 1959ರಲ್ಲಿ ಬಂತು. ಅವಾಗಿನಿಂದ ಅಲ್ಲ, ಹಾಗಾದ್ರೆ ತಮ್ಮ ಪ್ರಕಾರ ಹಾಗಾದ್ರೆ ಒಂದು ಇಂಧನ ಖಾತೆ ಅನ್ನುವಂಥದ್ದು, ಒಬ್ಬ ಇಂಧನ ಸಚಿವ ಅನ್ನುವಂಥದ್ದು ಏನಾಗಾದ್ರೆ ನೋಡಿ, ಇದ್ರ ಬಗ್ಗೆ ಒಂದು ವಿಸ್ತೃತವಾದಂತಹ ಚರ್ಚೆ ಆಗಬೇಕು. ಇವ್ರೇನ್ ಮಾಡಬೇಕು ಏನಂತ ಅದನ್ನ ಪಾಲಿಸಿ ಡೈರೆಕ್ಷನ್ಗಳನ್ನ ಮಾಡಬೇಕು. ಪಾಲಿಸಿ ಡೈರೆಕ್ಷನ್ಗಳನ್ನ ಎಲೆಕ್ಟ್ರಿಸಿಟಿ ನಿಯಂತ್ರಣ ಆಯೋಗಕ್ಕೆ ಕೊಡಬೇಕು. ಇದು ಪ್ರೊಕ್ಯೂರ್ಮೆಂಟ್ ಸಂಬಂಧ ಇದ್ರೆ ಬೇರೆದನ್ನ ಮಾಡಲಿ. ಸಬ್ಸಿಡಿ ಹಣ ಕೊಡೋದಿದೆ, ಯಾಕೆ ಸರ್ಕಾರಕ್ಕೆ ಬೇಕಾದಷ್ಟು ರೋಲ್ ಇದೆ. ಏನು ಮಾಡಬೇಕೋ ಅದನ್ನ ಇವ್ರು ಮಾಡ್ತಾ ಇಲ್ಲ. ಸಬ್ಸಿಡಿ ಹಣ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ, ಸಪ್ಲೈ ಕಂಪನಿಗಳು ಅದನ್ನ ಬಡವರಿಗೆ ಕೊಡ್ತಾ ಇದಾವ, ಬೇರೆ ಯಾವ್ದಕ್ಕಾದ್ರೂ ಖರ್ಚು ಮಾಡ್ತಾ ಇದಾವ, ಮಾಡ್ತಾ ಇಲ್ಲ. ಒಳ್ಳೆ ಅದ್ಭುತವಾದಂತ ಮಾತನ್ನು ಹೇಳಿದ್ರು ಅವರು. ಏನು ಅಂದ್ರೆ, ಯಾವಾಗ ನಮಗೆ ವಿದ್ಯುತ್ ಸಿಗುತ್ತೋ ಆ ಸಂದರ್ಭದಲ್ಲಿ ನಮ್ಮ ಲೈನ್ಗಳೇ ಇಟ್ಟಿರಲ್ಲ ಅಂತ. ಅದನ್ನ ನೋಡ್ಲಿ ಸರ್ಕಾರ, ತಮ್ಮ ಸಪ್ಲೈ ಕಂಪನಿಗಳ ವ್ಯವಹಾರಗಳನ್ನ ಸರಿಯಾಗಿ. ಅದಕ್ಕಿಂತ ದುರಂತ ಸಂಗತಿ ಯಾವ್ದಿದೆ ಅಂತ. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.